ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಕ್ರಿಯಾಪದಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗಾದರೆ ಈಗ ಮುಂದಿನ ತರಗತಿ ನೋಡೋಣ, ವಿಭಕ್ತಿ ಪ್ರತ್ಯಯ. ಈಗ ವಿಭಕ್ತಿ ಪ್ರತ್ಯಯ ಎಂದ್ರೇನಂತ ನೋಡೋಣ. ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಅಕ್ಷರಗಳಿಗೆ ವಿಭಕ್ತಿ ಪ್ರತ್ಯಯ ಎನ್ನುವರು. ನೋಡಿದ್ರಲ್ಲ, ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಅಕ್ಷರಗಳಿಗೆ ವಿಭಕ್ತಿ ಪ್ರತ್ಯಯ ಎನ್ನುವರು. ಹಾಗಾದರೆ ವಿಭಕ್ತಿ ಹಾಗೂ ವಿಭಕ್ತಿ ಪ್ರತ್ಯಯವನ್ನು ನೋಡೋಣ. ಈಗ ವಿಭಕ್ತಿ ಪ್ರತ್ಯಯ ಎಂದ್ರೇನಂತ ನೋಡಿದ್ವಿ. ಈಗ ವಿಭಕ್ತಿ ಹಾಗೂ ವಿಭಕ್ತಿ ಪ್ರತ್ಯಯ ಅಂದ್ರೇನಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ವಿಭಕ್ತಿಯನ್ನು ನೋಡೋಣ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಇವುಗಳನ್ನು ವಿಭಕ್ತಿ ಅಂತ ಕರಿತೇವೆ. ಈಗ ವಿಭಕ್ತಿ ಪ್ರತ್ಯಯಗಳು ಯಾವುದೆಂದರೆ ಉ, ಅನ್ನು, ಇಂದ, ಗೆ, ಈಗೆ, ಕೆ, ದೆಸೆಯಿಂದ, ಅ, ಅಲ್ಲಿ ಇವುಗಳು ವಿಭಕ್ತಿ ಪ್ರತ್ಯಯಗಳಾಗಿರುತ್ತವೆ. ವಿಭಕ್ತಿ ಪ್ರತ್ಯಯ ಅಂದರೆ ನಾಮಪದಗಳ ಜೊತೆಯಲ್ಲಿ ಇರುವುದಕ್ಕೆ ಇವುಗಳನ್ನು ವಿಭಕ್ತಿ ಪ್ರತ್ಯಯ ಎನ್ನುವರು. ನಾಮಪದಗಳ ಮುಂದೆನೇ ಇವುಗಳು ಇರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳಾಗಿರುತ್ತವೆ. ಹಾಗಾದರೆ ಈಗ ವಿಭಕ್ತಿ ಪ್ರತ್ಯಯ ಅಂದ್ರೇನಂತ ತಿಳ್ಕೊಂಡ್ವಿ, ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದ್ವಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಈಗೆ, ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಇವುಗಳನ್ನು ನೋಡಿದ್ವಿ. ಈಗ ವಿಭಕ್ತಿ ಪ್ರತ್ಯಯದಲ್ಲಿ ಬರುವ ಕಾರಕಾರ್ಥದ ಬಗ್ಗೆ ತಿಳ್ಕೊಳ್ಳೋಣ. ವಿಭಕ್ತಿ ಪ್ರತ್ಯಯದಲ್ಲಿ ಕಾರಕಾರ್ಥವು ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಹಾಗಾದರೆ ಕಾರಕಾರ್ಥ ಎಂದರೇನು ಅಂತ ಉದಾಹರಣೆ ಸಹಿತ ತಿಳಿಯೋಣ. ಈಗ ಮೊದಲನೇದಾಗಿ ಕಾರಕಾರ್ಥ ಎಂದರೇನಂತ ನೋಡೋಣ. ವಿಭಕ್ತಿ ಪ್ರತ್ಯಯಗಳು ಯಾವ ನಾಮಪದದ ಜೊತೆಯಲ್ಲಿ ಬಳಕೆ ಆಗುತ್ತದೆಯೋ ಎನ್ನುವುದನ್ನು ಕಾರಕಾರ್ಥ ಎನ್ನುವರು. ನೋಡಿದ್ರಲ್ಲ, ವಿಭಕ್ತಿ ಪ್ರತ್ಯಯಗಳು ಯಾವ ನಾಮಪದಗಳ ಜೊತೆಯಲ್ಲಿ ಬಳಕೆ ಆಗುತ್ತದೆ ಅನ್ನುವ ಅರ್ಥವನ್ನು ಕೊಡುವುದನ್ನು
ಕಾರಕಾರ್ಥ ಎನ್ನುವರು. ಹಾಗಾದರೆ ಈಗ ಉದಾಹರಣೆಗಳನ್ನು ನೋಡೋಣ. ಈಗ ವಿಭಕ್ತಿ ಪ್ರತ್ಯಯ ಹಾಗೂ ಕಾರಕಾರ್ಥವನ್ನು ಉದಾಹರಣೆಯೊಂದಿಗೆ ನೋಡೋಣ. ಪ್ರಥಮ ಉ, ಹುಡುಗನು ಪಾಠ ಓದುತ್ತಾನೆ. ಇದನ್ನು ಕರ್ತೃಕಾರಕ ಎನ್ನುವರು. ಕರ್ತು ಎಂದರೆ ಕೆಲಸ ಮಾಡುವವರು ಅಥವಾ ಕ್ರಿಯೆ ಮಾಡುವವರು ಎಂದರ್ಥ. ಇಲ್ಲಿ ಹುಡುಗನು ಉ ಅನ್ನು ಪ್ರಥಮ ವಿಭಕ್ತಿ ಪ್ರತ್ಯಯ ಕರ್ತೃವಿನ ಜೊತೆ ಸೇರಿದಾಗ ಅದು ಕರ್ತೃಕಾರಕ ಆಗುತ್ತಾನೆ. ಹುಡುಗನು ಪಾಠವನ್ನು ಓದುತ್ತಾನೆ, ಕರ್ತೃಕಾರಕ. ಹಾಗೆ ದ್ವಿತೀಯ ಅನ್ನು, ಹುಡುಗ ಮರವನ್ನು ಹತ್ತಿದ. ಇಲ್ಲಿ ಕರ್ಮಕಾರಕ ಬರುತ್ತೆ. ಯಾಕಂದರೆ ವಿಭಕ್ತಿ ಪ್ರತ್ಯಯ ಕರ್ಮದ ಜೊತೆ ಸೇರಿದೆ. ಕರ್ಮದ ಮುಂದೆ ಸೇರಿರುವುದಕ್ಕೆ ಇದು ಕರ್ಮಕಾರಕ ಆಗಿರುತ್ತದೆ. ತೃತೀಯ ಇಂದ, ಹುಡುಗ ಕಲ್ಲಿನಿಂದ ಹೊಡೆದ. ಇಲ್ಲಿ ಕರಣ. ಕರಣ ಅಂದ್ರೇನು? ಸಾಧನ. ಸಾಧನ ಯಾವುದಿಲ್ಲಿ? ಕಲ್ಲು. ಹುಡುಗ ಕಲ್ಲಿನಿಂದ ಹೊಡೆದ. ಕರಣ ಅಥವಾ ಸಾಧನ ಅಂತ ಅನ್ಬೋದು. ಇಲ್ಲಿ ವಿಭಕ್ತಿ ಪ್ರತ್ಯಯ ಕರಣದ ಜೊತೆ ಸೇರಿದಾಗ ಅಲ್ಲಿ ತೃತೀಯ ಇಂದ ಅನ್ನೋದು ಬರುತ್ತೆ. ಚತುರ್ಥಿ ಗೆ ಕೆ, ಹುಡುಗ ತಂಗಿಗೆ ಹಣ್ಣು ಕೊಟ್ಟ. ಇಲ್ಲಿ ಸಂಪ್ರದಾನ. ಸಂಪ್ರದಾನ ಅಂದರೆ ಕೊಡುವುದು ಅಥವಾ ತೆಗೆದುಕೊಳ್ಳುವುದು. ಇಲ್ಲಿ ಕೊಡುವುದು ಕ್ರಿಯೆ ನಡೆದಿದೆ. ಹುಡುಗ ತಂಗಿಗೆ ಹಣ್ಣು ಕೊಟ್ಟ. ತಂಗಿಗೆ ಹಣ್ಣನ್ನು ಕೊಟ್ಟಿದ್ದರಿಂದ ಇದನ್ನು ಚತುರ್ಥಿ ಪ್ರತ್ಯಯ ಅಂತ ನಾವು ತಿಳ್ಕೊಬೋದು. ಪಂಚಮಿ ದೆಸೆಯಿಂದ, ಈಗ ನಾವು ಓದುವಾಗ ವಾಕ್ಯದಲ್ಲಿ ಹುಡುಗನ ದೆಸೆಯಿಂದ ಅಥವಾ ಹುಡುಗಿಯ ದೆಸೆಯಿಂದ ಹಣ್ಣು ಬಿತ್ತು. ಇಲ್ಲಿ ಅಪಾದಾನ ಬರುತ್ತೆ, ಅಗಲಿಕೆ. ಆ ಹುಡುಗ ಆ ಮರದಿಂದ ಹಣ್ಣನ್ನು ಅಗಲಿಸಿದ್ದಾನೆ. ಅದರಿಂದ ಇದನ್ನು ಪಂಚಮಿ ಪ್ರತ್ಯಯ ಎಂದು ನಾವು ತಿಳ್ಕೊಬೋದು. ಷಷ್ಠಿ ಅ, ಹುಡುಗನ ತಂಗಿ ಅವಳು. ಇಲ್ಲಿ ಸಂಬಂಧ ಬರುತ್ತದೆ. ಅಣ್ಣ, ತಂಗಿ, ಅಪ್ಪ, ಮಗ, ಅಕ್ಕ, ತಮ್ಮ, ಈ ರೀತಿಯಾಗಿ ಸಂಬಂಧ ಬರುತ್ತದೆ. ಇಲ್ಲಿ ಹುಡುಗನ ತಂಗಿ ಅವಳು. ಅ ಅಂತ ಪ್ರತ್ಯಯ ಬಂದಿದ್ದರಿಂದ ಇಲ್ಲಿ ಷಷ್ಠಿ ಅಂತ ನಾವು ತಿಳ್ಕೊಬೋದು. ಸಪ್ತಮಿ ಅಲ್ಲಿ, ಹುಡುಗನ ಕೈಯಲ್ಲಿ ಹಣ್ಣು ಇದೆ. ಇಲ್ಲಿ ಅಧಿಕರಣ ಸ್ಥಾನ ಬರುತ್ತದೆ. ಸ್ಥಾನ ಅಂದ್ರೇನು? ಕೈ. ಕೈಯಲ್ಲಿ ಅಥವಾ ಕಾಲಲ್ಲಿ ಅಥವಾ ಬಾಯಲ್ಲಿ ಈ ರೀತಿ ಬಂದಿರುತ್ತದೆ. ಅದಕ್ಕಾಗಿ ಇಲ್ಲಿ ಅಲ್ಲಿ ಅಂತ ಬಂದಿರೋದ್ರಿಂದ ಇದನ್ನು ಸಪ್ತಮಿ ಅಂತ ತಿಳ್ಕೊಬೋದು. ನೋಡಿದ್ರಲ್ಲ, ಇವುಗಳನ್ನು ತುಂಬ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ ನಾವು ಇವುಗಳನ್ನು ಕಂಠಪಾಠ ಮಾಡಬೇಕಾಗ್ತದೆ. ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ ಅಥವಾ ಸಾಧನಕಾರಕ, ಸಂಪ್ರದಾನ, ಅದನ್ನು ನಾವು ಬ್ರ್ಯಾಕೆಟಲ್ಲಿ ಕೊಡುವುದು ಅಥವಾ ತೆಗೆದುಕೊಳ್ಳುವುದಂತ ಬರ್ಕೋಬೋದು. ಇಲ್ಲಿ ಅಪಾದಾನ ಅಂದರೆ ಅಗಲಿಕೆ. ಯಾವುದನ್ನು ನಾವು ಅಗಲಿಸ್ತೀವೋ ಅದನ್ನು ಅಪಾದಾನ ಅಂತ ಕರಿತೀವಿ. ಇಲ್ಲಿ ಸಂಬಂಧ ಹಾಗೂ ಅಧಿಕರಣ. ಅಧಿಕರಣ ಅಂದರೆ ಸ್ಥಾನ. ನಾವು ಇವುಗಳನ್ನು ಕಂಠಪಾಠ ಮಾಡಿದರೆ ತುಂಬ ಸುಲಭವಾಗಿ ನಾವು ಕಾರಕಾರ್ಥ ಅಥವಾ ವಿಭಕ್ತಿ ಪ್ರತ್ಯಯಗಳನ್ನು ಕಲ್ಕೋಬಹುದು. ಈಗ ವಿಭಕ್ತಿ ಪಲ್ಲಟದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ವಿಭಕ್ತಿ ಸ್ಥಾನದಲ್ಲಿ ಮತ್ತೊಂದು ವಿಭಕ್ತಿ ನಿಂತು ಅದೇ ಅರ್ಥವನ್ನು ಕೊಡುವಂತಹದನ್ನು ವಿಭಕ್ತಿ ಪಲ್ಲಟ ಎನ್ನುವರು. ನೋಡಿದ್ರಲ್ಲ, ಒಂದು ವಿಭಕ್ತಿ ಸ್ಥಾನದಲ್ಲಿ ಮತ್ತೊಂದು ವಿಭಕ್ತಿ ನಿಂತು ಅದೇ ಅರ್ಥವನ್ನು ಕೊಡುವಂತಹದನ್ನು ವಿಭಕ್ತಿ ಪಲ್ಲಟ ಎನ್ನುವರು. ಈಗ ವಿಭಕ್ತಿ ಪಲ್ಲಟದ ಉದಾಹರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂಡಿಯನ್ನು ಹತ್ತಿದನು ಹಾಗೂ ಬಂಡಿಗೆ ಹತ್ತಿದನು. ಇಲ್ಲಿ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ, ಹಾಗಾಗಿ ಇದನ್ನು ದ್ವಿತೀಯ ಅನ್ಬೋದು. ಇಲ್ಲಿ ಗೆ ಅಂತ ಇದೆ, ಇದನ್ನು ಚತುರ್ಥಿ ಅನ್ಬೋದು. ಇವೆರಡೂ ವಾಕ್ಯ ಒಂದೇ ಅರ್ಥ ಕೊಡೋದಾದರೂ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಬೇರೆ ಬೇರೆ ಆಗಿವೆ. ಇವುಗಳನ್ನೇ ನಾವು ವಿಭಕ್ತಿ ಪಲ್ಲಟ ಎಂದು ಕರೆಯುತ್ತೇವೆ. ಈಗ ಮತ್ತೊಂದು ನೋಡೋಣ. ಮೋಡದ ದೆಸೆಯಿಂದ ಮಳೆ ಬಂತು
ಮತ್ತೊಂದು ಕಡೆ ಮೋಡದಿಂದ ಮಳೆ ಬಂತು. ಇದು ಪಂಚಮಿ ವಿಭಕ್ತಿ ಪ್ರತ್ಯಯ, ಹಾಗಾಗಿ ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಇಲ್ಲಿ ದೆಸೆಯಿಂದ ಅಂತ ಬಂದಿದೆ, ಹಾಗಾಗಿ ಇಲ್ಲಿ ಇಂದ ಅಂತ ಬಂದಿದೆ. ಈಗ ಮತ್ತೊಂದು ನೋಡೋಣ. ಮನೆಗೆ ಯಜಮಾನ. ಇನ್ನೊಂದು ರೀತಿ ನೋಡೋದಾದರೆ ಮನೆಯ ಯಜಮಾನ. ಇವು ಎರಡೂ ವಾಕ್ಯಗಳು ಒಂದೇ ಅರ್ಥವನ್ನು ಕೊಡೋದಾದರೂ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಬೇರೆ ಬೇರೆ ಇರುವುದರಿಂದ ಇದನ್ನು ವಿಭಕ್ತಿ ಪಲ್ಲಟ ಎಂದು ಕರೆಯುತ್ತೇವೆ. ನಿಮಗಿದೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಹಾಗಾದರೆ ಈ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯ ಎಂದರೇನು, ಕಾರಕಾರ್ಥ ಎಂದರೇನು, ಅವುಗಳನ್ನು ಉದಾಹರಣೆ ಸಮೇತ ನೋಡಿದ್ವಿ. ಹಾಗಾಗಿ ವಿಭಕ್ತಿ ಪಲ್ಲಟ ಎಂದರೇನು, ಅದರ ಉದಾಹರಣೆಗಳನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ತತ್ಸಮ ತದ್ಭವದ ಬಗ್ಗೆ ಅಭ್ಯಾಸ ಮಾಡೋಣ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.